ಪ್ರೀತಿಯ ಹೆಸರಲ್ಲಿ ದೌರ್ಜನ್ಯ ಮಾಡುವಂತಹ ಸೈಕೋಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪಾಗಲ್ ಪ್ರೇಮಿಯೊಬ್ಬನ ಹುಚ್ಚಾಟಕ್ಕೆ ಯುವತಿಯೊಬ್ಬಳು ಅನ್ಯಾಯವಾಗಿ ಬಲಿಯಾಗಿರುವಂತಹ ಡೀಟೇಲ್ಸ್ ಮೈಸೂರಿನ ಲಕ್ಷ್ಮೀಪುರಂ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಪ್ರೀತ್ಸೆ ಅಂತ ಹೇಳಿ ಬಹಳ ದಿನಗಳಿಂದ ಕೀಚಕ ಶಿಕ್ಷಕಿಯೊಬ್ಬರಿಗೆ ಕಾಟವನ್ನ ಕೊಡ್ತಾ ಇದ್ದ. ಬಟ್ ನಾನು ಲವ್ ಮಾಡೋದಿಲ್ಲ ಅಂತ ಹೇಳಿ ಆ ಶಿಕ್ಷಕಿ ಹೇಳಿದ್ದಕ್ಕೆ, ಲವ್ ಮಾಡಲ್ಲ ಒಲ್ಲೆ ಅಂದಿದ್ದಕ್ಕೆ ಚಾಕು ಹಾಕ್ಬಿಟ್ಟಿದ್ದಾನೆ. ನಿನ್ನೆಯಷ್ಟೇ ಶಿಕ್ಷಕಿ ಪೂರ್ಣಿಮಾಗೆ ಚಾಕು ಇರಿಯಲಾಗಿತ್ತು. ಇವತ್ತು ಆಕೆ ಸಾವನ್ನಪ್ಪಿದ್ದಾರೆ. ಆಕೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತಾದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವಿಗೀಡಾಗಿದ್ದಾರೆ. ವೃತ್ತಿಯಲ್ಲಿ 36 ವರ್ಷದ ಶಿಕ್ಷಕಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ ಪೂರ್ಣಿಮಾ ಇದೀಗ ಸಾವನ್ನಪ್ಪಿದ್ದಾರೆ. ಚಾಕು ಇರಿದು ಓಡ್ ಹೋಗಿದ್ದ ಆರೋಪಿ ಅಭಿಷೇಕ್ ಬಂಧನ ಆಗಿದ್ದು, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿ ನಿವಾಸಿ ಇವನು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಸೈಕೋ ಕಾಟಕ್ಕೆ ಜೀವವನ್ನ ಕಳ್ಕೊಂಡಿದ್ದಾರೆ ಪೂರ್ಣಿಮಾ. ಚಾಕು ಹಾಕಿ ಪ್ರಜ್ಞೆ ತಪ್ಪಿದ ಮೇಲೆ ಆಕೆಗೆ ಇವನು ತಾಳಿ ಕಟ್ಟಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ತಾಳಿ ಕಟ್ಟಿದ ಬಳಿಕ ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಂಡಿದ್ದಾನೆ ಅಭಿಷೇಕ್. ಚಾಕುವಿನಿಂದ ಇರಿದು ತಾಳಿ ಕಟ್ಟಿ ವಿಕೃತಿಯನ್ನ ಮೆರೆದಿದ್ದಾನೆ ಪಾಪಿ. ಇದನ್ನ ಪ್ರೇಮ ಪ್ರೀತಿ ಅಂತೇನು ಹೇಳೋದಿಲ್ಲ, ಪ್ರೀತಿ ಹೆಸರಲ್ಲಿ ಮಾಡುವಂತಹ ದೌರ್ಜನ್ಯ ಇದು. ಆಕೆಯನ್ನ ಪ್ರೀತಿಸು ಅಂತ ಹೇಳಿ ಕೇಳಿದ್ದಾನೆ, ಇಲ್ಲ ಅಂತ ಹೇಳಿದ್ದಕ್ಕೆ ಬಾಯಿ ಮುಚ್ಕೊಂಡು ಇರದೇನೆ ಆಕೆಗೆ ಚಾಕುವಿನಿಂದ ಇರಿದು ಆಕೆ ಜೀವ ತೆಗೆದು ಕೊನೆಗೂ ನಾನು ಹಠಕ್ಕೆ ಬಿದ್ದು ತಾಳಿ ಕಟ್ಟಿದ್ದೀನಿ ಅನ್ನೋ ಲೆವೆಲ್ಗೆ ಆತ ಪೋಸ್ಟ್ ಕೊಟ್ಟಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಶಿಕ್ಷಕಿಯನ್ನ ಕೊಲೆ ಮಾಡಿದ ಬಳಿಕ ತಾಳಿ ಕಟ್ಟಿ ಸೆಲ್ಫಿ ತೆಗೆದುಕೊಂಡು ಈತ ನಾನು ಸಾಧನೆ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾನ. ಯಾವ ಸೀಮೆ ಸೈಕೋ ಇವನು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಅರಿಶಿಣದ ದಾರ ಇವನು ಮಾಡಿರೋ ಸಾಧನೆ ಇದು. ಪ್ರೀತಿಸು ಅಂತ ಕೇಳಿದ್ದನ್ನ ಆಕೆ ಗೌರವಯುತವಾಗಿ ಇಲ್ಲ ಅಂತ ಹೇಳಿದ್ದಾರೆ. ನಿಮಗೆ ಎಷ್ಟರ ಮಟ್ಟಿಗೆ ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಫ್ರೀಡಮ್ ಇದೆಯೋ ಅದನ್ನು ಅಕ್ಸೆಪ್ಟ್ ಮಾಡೋದು, ಡಿನೈ ಮಾಡೋದಕ್ಕೆ ಕೂಡ ಆಪೋಸಿಟ್ ಪರ್ಸನಿಗೆ ಅದೇ ಒಂದು ರೈಟ್ ಇರುತ್ತೆ. ಆ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಮತ್ತೆ ಪ್ರಯತ್ನ ಮಾಡೋದು, ಪ್ರೀತಿನ ಒಲಿಸ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡೋದು, ಅಥವಾ ಒಪ್ಕೊಂಡಿಲ್ಲ ಅಂದಾಗ ಇಂಥ ದೊಡ್ಡ ಎಕ್ಸ್ಟೆಂಟ್ಗಳಿಗೆ ಹೋಗೋದು, ಇದೆಲ್ಲ ಯಾವ ಸೀಮೆ ಪ್ರೀತಿ ಅಂತ ಹೇಳಬೇಕು? ಪ್ರೀತಿ ಹೆಸರಿನ ದೌರ್ಜನ್ಯ ಇದು. ಇದಾದ ಬಳಿಕ ಆಕೆಗೆ ಚಾಕುವಿನಿಂದ ಇರಿದು ಆಕೆ ಪ್ರಾಣ ಕಳ್ಕೊಂಡ್ಮೇಲೂ ಈತ ಹೋಗಿ ತಾಳಿ ಕಟ್ಟಿ ಸೆಲ್ಫಿ ತೆಗೆದುಕೊಂಡಿದ್ದಾನೆ ಅಂತ ಹೇಳಿದ್ರೆ ಇವನ್ ಮಾನಸಿಕ ಸ್ಥಿತಿನೇ ನೆಟ್ಟಿಗಿಲ್ಲ. ಈತ ಸೈಕೋ ಅಂತ ಹೇಳಿ ಇಲ್ಲೇ ಅಂದಾಜು ಮಾಡ್ಕೊಳ್ಬೋದು. ಚಾಕು ಹಾಕಿ ಆಕೆಗೆ ಪ್ರಜ್ಞೆ ತಪ್ಪಿದ ಮೇಲೆ ತಾಳಿ ಕಟ್ಟಿದ್ದಾನೆ ಪಾಪಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಆ ಫೋಟೋವನ್ನು ನಾವು ಗಮನಿಸ್ತಾ ಇದ್ದೀವಿ. ಅರಿಶಿಣದ ದಾರ ಕಟ್ಟಿ ಅವ್ನು ಮಹಾ ಸಾಧನೆ ಮಾಡ್ಬಿಟ್ಟಿದ್ದೀನಿ ಅನ್ನೋಂಗೆ ಸೆಲ್ಫಿಗೆ ಪೋಸ್ ಕೊಟ್ಟಿರೋದು. ಸದ್ಯ ಚಿಕಿತ್ಸೆ ಫಲಕಾರಿಯಾಗದೆ 36 ವರ್ಷದ ಪೂರ್ಣಿಮಾ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರೇಮ್ ಕುಮಾರ್, ಘಟನೆಯ ಹಿನ್ನೆಲೆ ಏನು? ಯಾರು ಈ ಸೈಕೋ? ಇದೀಗ ಕುಟುಂಬಸ್ಥರು, ಆ ಯುವತಿಯ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ? ಏನು ನೆನ್ನೆಯಷ್ಟು ಕೂಡ ಪ್ರಿಯತಮೆಗೆ ಬದ್ಧ ಪ್ರೇಮಿ ಒಬ್ಬ ಕೂಡ ಚಾಕು ಹಾಕಿರುವಂತಹ ಘಟನೆ ನಡೆದಿತ್ತು. ಈಗ ಅವರು ಕೂಡ ಯುವತಿ ಆಸ್ಪತ್ರೆಯಲ್ಲಿ ಕೂಡ ಸಾವನ್ನಪ್ಪಿರುವಂತದ್ದು. ಇನ್ನು ನೆನ್ನೆಯಷ್ಟೇ ಕೂಡ ಅಟಕಾಪುರ ಪಾರ್ಕ್ನ ಬಳಿ ಕೂಡ ಇಬ್ಬರು ಕೂತ್ಕೊಂಡು ಮಾತಾಡ್ತಿರುವಂತಹ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಒಂದು ವೈಮನಸ್ಯವಾಗಿರುವಂತದ್ದು. ಅವ್ರ ಪ್ರಿಯತಮ ಏನೋ ಕೂಡ ತನ್ನನ್ನು ಕೂಡ ವಿವಾಹವಾಗುವಂತ ಹೇಳಿದ್ದಾರೆ. ಆದ್ರೆ ಕೂಡ ಪ್ರಿಯತಮೆ ಅದಕ್ಕೆ ಒಪ್ತಿರುವಂತಹ ಕಾರಣಕ್ಕಾಗಿ ಕೂಡ ಪ್ರಿಯತಮೆಗೆ ಜೊತೆಯಲ್ಲಿ ತೆಗೆದಂತಹ ಚಾಕುವನ್ನ ಇರಿದು ಕೊಲೆ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು. ಇದು ನೆನ್ನೆಯಷ್ಟೇ ಕೂಡ ಅವರ ಕುಟುಂಬಸ್ಥರಿಗೆ ಕೂಡ ನಿನ್ನೆ ಅಂದ್ರೆ ಶಾಲೆಯನ್ನ ಮುಗಿಸಿ ಅವರ ಪೂರ್ಣಿಮಾ ಏನು ಕೂಡ ಅವರು ಅಂದ್ರೆ ಪಾಂಡವಪುರ ತಾಲೂಕಿನವರು ಕೂಡ ಪೂರ್ಣಿಮಾದ ಶಾಲೆಯಲ್ಲಿ ಶಾಲಾ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಅದೇ ಕೂಡ ಅಭಿಷೇಕ್ ಎಂಬರು ಕೂಡ ಅಂದ್ರೆ ಅದೇ ಪಕ್ಕದಲ್ಲಿರುವಂತಹ ಅದೇ ಹೋಬಳಿಯ ಗ್ರಾಮದಲ್ಲಿ ಕೂಡ ವಾಸ ಮಾಡ್ತಿದ್ದಾರೆ. ಇಬ್ಬರು ಕೂಡ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಕೂಡ ಪರಿಚಯವಾಗಿತ್ತು ಅಷ್ಟೇ ಕೂಡ. ಆದ್ರೆ ಕೆಲವು ದಿನಗಳಿಂದ ಕೂಡ ಇಬ್ರು ಜೊತೆಯಲ್ಲಿ ಓಡಾಡ್ತಾ ಇದ್ರು. ಆದ್ರೆ ನೆನ್ನೆಯಷ್ಟೇ ಕೂಡ ಪಾರ್ಕ್ ನಲ್ಲಿ ಬಂದು ಒಂದು ಮಾತುಕತೆ ನಡೆಸಿರುವಂತಹ ಸಂದರ್ಭದಲ್ಲಿ ಕೂಡ ಪ್ರಿಯತಮೆ ಅಂದ್ರೆ ಅವರ ಪೂರ್ಣಿಮಾ ಏನಿದ್ದಾರೆ ಅವರು ಕೂಡ ಒಂದು ಅಭಿಷೇಕನ ಮಾತಿಗೆ ಒಪ್ಪದಿರುವಂತಹ ಸಂದರ್ಭದಲ್ಲಿ ಕೂಡ ಏಕಾಏಕಿ ಚಾಕುವನ್ನ ತೆಗೆದು ಚುಚ್ಚಿರುವಂತಹ ಘಟನೆ ನಡೆದಿದೆ. ಆ ಯುವತಿ ಸಾವನ್ನಪ್ಪಿದ್ದಾರೆ. ಕುಟುಂಬಸ್ಥರು ಎಲ್ಲರೂ ಕೂಡ ಅವರ ಆಸ್ಪತ್ರೆ ಬಳಿ ಬಂದಿರುವಂತದ್ದು. ಕುಟುಂಬದಲ್ಲೇ ಮಗಳು ಕೂಡ ಶಾಲೆಗೆ ಹೋಗಿದ್ದು ಶಾಲೆಯಿಂದ ಮನೆಗೆ ವಾಪಸ್ ಬಂದಿರಲಿಲ್ಲ. ಹಾಗಾಗಿ ಕೂಡ ನಾವು ಪೊಲೀಸ್ ಠಾಣೆಗೆ ದೂರನ್ನು ಕೊಡಬೇಕು ಅಂತ ಹೇಳಿದ್ದು. ಆದ್ರೆ ಯಾರು ಕೂಡ ದೂರನ್ನು ಕೊಟ್ಟಿರಲಿಲ್ಲ. ನಿನ್ನೆ ಪೊಲೀಸರೇ ಕೂಡ ನಮಗೆ ಕರೆಯನ್ನ ಮಾಡಿ ತಿಳಿಸಿರ್ತಾರೆ. ಇಂತ ಯುವತಿ ನಿಮ್ಮ ಮಗಳು ಕೂಡ ಅವರ ಒಬ್ಬ ಪ್ರೇಮಿ ಅವರಿಗೆ ಚಾಕುವನ್ನು ಹಾಕಿರುವಂತಹ ಘಟನೆ ನಡೆದಿರುವಂತದ್ದು. ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅಂತ ಕೂಡ ಹೇಳಿಕೆ ನೀಡಿದ್ದಾರೆ. ಇನ್ನು ಮುಂಜಾನೆ ಪೋಷಕರು ಬಂದು ನೋಡುವಂತ ಸಂದರ್ಭದಲ್ಲಿ ಕೂಡ ಪೂರ್ಣಿಮಾ ಎಂಬುವರು ಸಾವನ್ನಪ್ಪಿರ್ತಾರೆ. ಇನ್ನು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು. ಈಗ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿ ಕೂಡ ಅಭಿಷೇಕ್ ಕೂಡ ಚಾಕುವನ್ನು ಇರಿದು ಆ ಜೊತೆಯಲ್ಲಿ ಬರ್ತಿರುವಂತಹ ಸಂದರ್ಭದಲ್ಲಿ ಕೂಡ ಚಾಕುವನ್ನು ಹಾಕಿದ ನಂತರವಾಗಿ ಆಕೆಗೆ ತಾಳಿಯನ್ನ ಕಟ್ಟಿರುವಂತಹ ಫೋಟೋವನ್ನು ಕೂಡ ಆತಲ್ಲಿ ತೆಗೆದುಕೊಂಡಿರುವಂತದ್ದು. ಸೆಲ್ಫಿ ಫೋಟೋವನ್ನು ಕೂಡ ತೆಗೆದುಕೊಂಡು ಕೂಡ ವೈರಲ್ ಮಾಡಿದ್ದಾನೆ. ನಿನ್ನೆಷ್ಟೇ ಅವನು ಆಸ್ಪತ್ರೆಗೆ ಅವನೇ ಕೂಡ ಅಲ್ಲಿಂದ ಚಾಕುವನ್ನು ಹಾಕಿ ಅಲ್ಲಿಂದ ಆಸ್ಪತ್ರೆಗೆ ದಾಖಲಿಸಿ ನಂತರ ಅಲ್ಲಿಂದ ಪರಾರಿಯಾಗಿರ್ತಾನೆ. ಹೋದಂತ ಸಂದರ್ಭದಲ್ಲಿ ಪೊಲೀಸರು ಆತನಿಗೆ ಹುಡುಕಾಟ ನಡೆಸಿರ್ತಾರೆ. ಇಂದು ಬೆಳಗ್ಗೆ ಕೂಡ ಆತರ ಅಭಿಷೇಕ್ ಎಂಬುವನು ಕೂಡ ಬಂಧನ ಮಾಡಿರುವಂತದ್ದು. ಪ್ರಜ್ವಲ. ರೈಟ್ ಪ್ರೇಮ್ ಕುಮಾರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.